ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಕ್ಲಾಸ್ ನಂಬರ್ 18 ಸ್ಟಡಿ ಮಾಡ್ತಿದ್ದೀವಿ. ಏನೋ ಸಂಸತ್ತಿನ ಬಗ್ಗೆ ನಾವು ಏನು ಮಾಡ್ತಿದ್ವಿ, ಸ್ಟಡಿಯನ್ನು ಮಾಡ್ತಿದ್ವಿ. ಸೊ ಹೋದ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ, ಮಂತ್ರಿಮಂಡಲ ಮತ್ತು ಸಚಿವ ಸಂಪುಟದ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಿದ್ವಿ. ಈ ಕ್ಲಾಸಲ್ಲಿ ವಿಧಿ 79ರಿಂದ 123ವರೆಗೂ ಏನಿದೆ ಸಂಸತ್ತಿನ ಬಗ್ಗೆ, 123 ಒಂದೇನು ಸುಗ್ರೀವಾಜ್ಞೆಗಳು ರಾಷ್ಟ್ರಪತಿಯವರ ಬಗ್ಗೆ ಐತಿ. ಸೊ ಅದೊಂದು ಬಿಟ್ಟು ಉಳ್ಕಿದ್ದು ಅಷ್ಟು ಏನದ ಸಂಸತ್ತಿನ ಅಧಿಕಾರಿಗಳು, ಅದಾದಮೇಲೆ ನಮ್ಮ ಸಭಾಧ್ಯಕ್ಷರ ಬಗ್ಗೆ ಪ್ರತಿಯೊಂದು ಅವರ ಅನರ್ಹತೆಗಳು ಏನೇನೈತಿ ಅನ್ನೋದು ಕೊಟ್ಟಣ. ಸೊ ಈ ಕ್ಲಾಸಲ್ಲಿ ಏನು ಮಾಡೋದು, ಕೇವಲ 79ರಿಂದ 123ನೇ ವಿಧಿವರೆಗೂ ಏನೇನೈತಿ ಅಂತ ಬರೀ ಅದಷ್ಟು ನೋಡ್ಕೊತ ಹೋಗೋಣ. ಅದಾದಮೇಲೆ ಪಾರ್ಟ್ ಅಲ್ಲಿ ಸಂಸತ್ತನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ನಾನು. ಯಾಕಂದರೆ ಎಲ್ಲ ಈಗ ಇದನ್ನು ಹಾಫ್ ಬೈ ಹಾಫ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಈ ವಿಧಿಯಿಂದ ಈ ವಿಧಿ ಮಟ್ಟ ಹೇಳ್ತೀನಿ, ಅಲ್ಲಿಂದ ಕಂಟಿನ್ಯೂ ಮಾಡ್ತಾನೆ ಅಂದ್ರೆ ಇದೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ ಇದಕ್ಕೆ ಒಂಚೂರು ಟೈಮ್ ಜಾಸ್ತಿ ಹೋಗ್ತದ್ರಿ. ಸಂಸತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ 2 ಕ್ಲಾಸ್ ಆಕತ್ತೋ 3 ಕ್ಲಾಸ್ ಆಕತ್ತೋ, ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಬಟ್ ಕಂಪ್ಲೀಟಾಗಿ ತಿಳ್ಕೊಬೇಕು. ಒಂದು ಸತಿ ಓದ್ತಿರ್ತೀವಿ, ನೆಟ್ ಓದಿಬಿಡ್ಬೇಕು. ಆಗಲೇ ಅದಾದಮೇಲೆ ಈ ವಿಧಿ ಡೌಟ್ ಐತಿ, ಆ ವಿಧಿ ಡೌಟ್ ಐತಿ ಅನ್ನೋದು ಬರೋದು ಬೇಡ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾ ಏನು ಮಾಡ್ತೀನಿ, 79ನೇ ವಿಧಿಯಿಂದನೂ 1 by 1 ಪ್ರತಿಯೊಂದನ್ನು ಆರ್ಟಿಕಲನ್ನು ಹೇಳ್ಕೊತ ಈ ಕ್ಲಾಸ್ ಒಳಗೆ ಹೋಗ್ತಾನೆ. ಮುಂದಿನ ಕ್ಲಾಸ್ ಒಳಗೆ ಎಕ್ಸ್ಪ್ಲನೇಷನನ್ನು ಹೇಳ್ತಾನಂತ. ಸೊ ಇನ್ನು ಟೈಮ್ ವೇಸ್ಟ್ ಮಾಡಲಾರ್ದ ಏನು ಮಾಡೋದು, 79ನೇ ವಿಧಿ ಏನು ಹೇಳ್ತತಿ. 79ನೇ ವಿಧಿ ಹೇಳೋದು ಸಂಸತ್ತಿನ ರಚನೆಯ ಬಗ್ಗೆ. ಎದ್ರ ಬಗ್ಗೆ ಹೇಳ್ತತಿ, ಸಂಸತ್ತಿನ ರಚನೆ. 80 ಏನು ಹೇಳ್ತತಿ, ರಾಜ್ಯಸಭೆಯ ರಚನೆ. ಯಾವುದು, ರಾಜ್ಯಸಭೆಯ ರಚನೆ ಬಗ್ಗೆ. 81ನೇ ವಿಧಿ ಅದು ರಾಜ್ಯಸಭೆ ಹೇಳ್ತೈತೆ ಅಂದರೆ ಇದೇನು ಹೇಳ್ತತಿ, ಲೋಕಸಭೆಯ ಬಗ್ಗೆ ಹೇಳ್ತತಿ. 82ನೇ ವಿಧಿ ಏನು, ಪ್ರತಿ ಸಲದ, ಯಾವುದೋ ಪ್ರತಿ ಸಲದ ಜನಗಣತಿಯ ತರುವಾಯ ಮರು ಹೊಂದಾಣಿಕೆ ಬಗ್ಗೆ ಏನು ಹೇಳ್ತತಿ, ಹೊಂದಾಣಿಕೆ ಅನ್ನು ಮಾಡ್ರಿ ಅಂದರೆ ಸ್ಥಾನಗಳ ಹಂಚಿಕೆಯನ್ನು ಮಾಡ್ರಿ ಅಂತಂದು 82ನೇ ವಿಧಿ ಹೇಳ್ತದೆ. 83ನೇ ವಿಧಿ ಏನು ಹೇಳ್ತತಿ, ಸಂಸತ್ತಿನ, ಯಾವುದೋ ಸಂಸತ್ತಿನ ಸದನಗಳ ಅವಧಿಯ ಬಗ್ಗೆ ಹೇಳ್ತತಿ, ಅವಧಿಯ ಬಗ್ಗೆ ಹೇಳ್ತತಿ. 84ನೇ ವಿಧಿ ಏನು ಹೇಳ್ತತಿ, ಸಂಸತ್ತಿನ ಸದಸ್ಯತ್ವಕ್ಕೆ, ಎದಕ್ಕೆ ಸದಸ್ಯತ್ವಕ್ಕೆ ಅರ್ಹತೆಗಳು ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತತಿ. ಸೊ 85ನೇ ವಿಧಿ ಏನು ಹೇಳ್ತತಿ, ಸಂಸತ್ತಿನ ಅಧಿವೇಶನಗಳ ಬಗ್ಗೆ. ಯಾವುದು, ಸಂಸತ್ತಿನ ಅಧಿವೇಶನಗಳ ಬಗ್ಗೆ ಮಾತಾಡ್ತತಿ. ಇನ್ನು ಆರ್ಟಿಕಲ್ 86 ಏನು, ಸದನಗಳನ್ನು ಸಂಬೋಧಿಸಿ ಮಾತನಾಡುವ ಏನು ಮತ್ತು ಸಂದೇಶಗಳನ್ನು ಏನೋ ಮಾಹಿತಿಯನ್ನು ಕಳುಹಿಸುವ ಪ್ರೆಸಿಡೆಂಟ್ ಅವರ ಅಧಿಕಾರದ ಬಗ್ಗೆ ಹೇಳ್ತೈತಿ. ನೆಕ್ಸ್ಟು 87 ಏನು ಹೇಳ್ತೈತಿ, 87 ನೀವು ಫ್ಯಾಮಿಲಿಯರ್ ಅದಿರಿ ಅಂತಂದು ಅನ್ಕೊತಾನೆ. ಪ್ರೆಸಿಡೆಂಟ್ ಅವರಿಂದ ವಿಶೇಷ ಭಾಷಣದ ಬಗ್ಗೆ ಹೇಳ್ತತಿ. ಸೊ ಇನ್ನು 88ನೇ ವಿಧಿ ಏನು ಹೇಳ್ತತಿ ನಮಗೆ, ಸದನದೊಳಗಳಲ್ಲಿ ಮಂತ್ರಿಗಳು ಮತ್ತು ಅಟಾರ್ನಿ ಜನರಲ್ ಅವರ ಹಕ್ಕುಗಳ ಬಗ್ಗೆ ಹೇಳ್ತತಿ. ಇನ್ನು 89ನೇ ವಿಧಿ ಏನು ಹೇಳ್ತತಿ, ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ಹೇಳ್ತತಿ. 90ನೇ ವಿಧಿ ಏನು ಹೇಳ್ತತಿ, ರಾಜ್ಯಸಭೆಯ ಅಧ್ಯಕ್ಷರನ್ನು ತೆರವು ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತೈತಿ, ಉಪಾಧ್ಯಕ್ಷರ ಹುದ್ದೆಯನ್ನು ತೆರವುಗೊಳಿಸೋದು ಬಗ್ಗೆ ಮಾತಾಡ್ತತಿ. 91 ಏನು ಹೇಳ್ತತಿ, ರಾಜ್ಯಸಭೆಯ ಉಪಾಧ್ಯಕ್ಷರ ಅಧಿಕಾರದ ಏನೈತೆ ಅವ್ರದ್ದು ಅನ್ನೋದ್ರ ಬಗ್ಗೆ ಹೇಳ್ತತಿ. 92ನೇ ವಿಧಿ ಏನು ಹೇಳ್ತತಿ, ರಾಜ್ಯಸಭೆಯ
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಮ್ಮ ಪದಚ್ಯುತಿಗೆ ಸಂಬಂಧಿಸಿದಂತೆ ಯಾವುದಕ್ಕೆ ಪದಚ್ಯುತಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಯುವಾಗ ಸದನದ ಅಧ್ಯಕ್ಷತೆಯನ್ನು ವಹಿಸುವಂಗಿಲ್ಲ. ಯಾಕಂದ್ರೆ ನಾ ತಪ್ಪು ಮಾಡಿದ್ನ ಅದನ್ನು ತಪ್ಪಂತ ಹೇಳ್ಕೊಳ್ಳೋದು ಅಲ್ಲ, ಹೀಗಾಗಿ ಈ ವಿಧಿಯನ್ನು ತಂದುಕೊಂಡ್ರ. ನೆಕ್ಸ್ಟ್ ಏನು 93ನೇ ವಿಧಿ ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಬಗ್ಗೆ ಐತಿ. 94ನೇ ವಿಧಿ ಏನು ಹೇಳ್ತೈತಿ, ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳನ್ನು ಅಂದ್ರೆ ಸ್ಥಾನ ಖಾಲಿ ಮಾಡೋದು ಅಂದ್ರೆ ಇಳಿಯೋದು ಅದರ ಬಗ್ಗೆ ಹೇಳ್ತೈತಿ. ಇನ್ನು 95ನೇ ವಿಧಿ ಏನು, ಲೋಕಸಭೆಯ ಉಪಸಭಾಪತಿಯ ಅಧಿಕಾರದ ಬಗ್ಗೆ ಮಾತಾಡ್ತೈತಿ. 96ನೇ ವಿಧಿ ಏನು ಹೇಳ್ತೈತಿ, ಇದು ಸೇಮ್. ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ತಮ್ಮ ಪದಚ್ಯುತಿ 92 ಇದೇನೈತಲ್ಲ ಡಿಟ್ಟೋ 92 ಇಲ್ಲೇ 96 ಸಂದರ್ಭದೊಳಗೆ ಸದನದ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ. ಇನ್ನು 97ನೇ ವಿಧಿ ಏನು ಹೇಳ್ತೈತಿ, ಸಭಾಪತಿ ಮತ್ತು ಉಪಸಭಾಪತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವೇತನ ಮತ್ತು ಭತ್ಯೆಗಳನ್ನು ತಿಳಿಸ್ಕೊಡ್ತೈತಿ. 98ನೇ ವಿಧಿ ಏನು ಹೇಳ್ತೈತಿ, ಸಂಸತ್ತಿನ ಸಚಿವಾಲಯದ ಬಗ್ಗೆ, ಯಾವುದು ಸಂಸತ್ತಿನ ಸಚಿವಾಲಯದ ಬಗ್ಗೆ ಹೇಳ್ಕೊಡ್ತೈತಿ. 99ನೇ ವಿಧಿ ಏನು ಹೇಳ್ತದ, ಪ್ರಮಾಣ ವಚನ ಯಾರಿಂದ, ಸದಸ್ಯರಿಂದ, ಮತ್ತಾರದಾರ ಅದರಿಂದ ಪ್ರಮಾಣ ವಚನದ ಬಗ್ಗೆ ಹೇಳ್ತೈತಿ. 100ನೇದೇನು, ಸದನದಲ್ಲಿ ಮತದಾನ ಖಾಲಿ ಇದ್ದಾಗೂ ಸಹಿತ ಸ್ಥಾನ ಇದ್ದಾಗಲೂ ಕಾರ್ಯನಿರ್ವಹಿಸುವ ಅಧಿಕಾರ. ಇನ್ನು 101ನೇ ವಿಧಿ ಏನು, ಸ್ಥಾನವನ್ನು ಖಾಲಿ ಮಾಡೋದು ಅಂತಂದ್ರೆ ಸ್ಥಾನದಿಂದ ಕೆಳಗೆ ಇಳಿಯೋದು. ನೆಕ್ಸ್ಟು ಸದಸ್ಯತ್ವಕ್ಕೆ ಅನರ್ಹತೆ, ಈಗ ಒಬ್ಬ ಸದಸ್ಯರ ಅನರ್ಹತೆಗಳು ಏನೇನದವು ಅನ್ನೋದನ್ನು ಇದರೊಳಗೆ ಹೇಳ್ಯಾರ. 103ನೇ ವಿಧಿ ಏನು, ಸದಸ್ಯರ ಅನರ್ಹತೆ ಕುರಿತು ಪ್ರಶ್ನೆಗಳು. ನೆಕ್ಸ್ಟ್ 104 ಏನು, 99ನೇ ವಿಧಿ, ನಾವಾಗಲ್ಲ 99ನೇ ವಿಧಿ ಏನು, ಪ್ರಮಾಣ ವಚನ ಅಥವಾ ದೃಢೀಕರಣ ಅಂತ ಕರಿತೇವೆ. ಅದರ ಮೇಲೆಗೆ ಏನು ಪ್ರಮಾಣ ವಚನ ತೊಗೊಂಡಿರ್ತಾರಲ್ಲ ಮತ್ತು ದೃಢೀಕರಣವನ್ನು ಏನು ತೊಗೊಂಡಿರ್ತಾರಲ್ಲ ಅದನ್ನು ಮಾಡೋಕ್ಕಿಂತ ಮುಂಚೆ ಏನಿರ್ತದಲ್ಲ, ಅಥವಾ ಅರ್ಹತೆ ಇಲ್ಲದಿರುವಾಗ ಅಂದ್ರೆ ಅವ್ರಿಗೆ ಆ ಸೀಟ್ನಾಗ ಕುಂದ್ರಕ್ಕಲ್ಲ ಅರ್ಹತೆ ಇಲ್ಲದಿರುವಾಗ ಮತ ಕೊಟ್ಟರೆ ಅಂದ್ರೆ ಅಲ್ಲಿ ಓಟ್ ಕೊಟ್ಟರೆ ದಂಡ ಇರ್ತತಿ, ಅಂದರೆ ಅವ್ರು ಮತ ಕೊಡೋಂಗಿಲ್ಲ ಅನ್ನೋದು ಇಷ್ಟ ಇದೆ. ಇದನ್ನು ಇಷ್ಟುದ್ದು ಹೇಳ್ಯಾರ ಅವರು. ಸೊ ನೆಕ್ಸ್ಟ್ ಆರ್ಟಿಕಲ್ 105 ಏನು, ಸದನಗಳ ಯಾವುದೋ ಸಂಸತ್ತಿನ ಸದನಗಳ ಅದಾದಮೇಲೆ ಸದಸ್ಯರ ಮತ್ತು
ಸಮಿತಿಗಳ ಅಧಿಕಾರದ ಬಗ್ಗೆ ಹೇಳ್ತತಿ. ಏನು ಅಧಿಕಾರದ ಬಗ್ಗೆ. 106 ಏನು ಹೇಳ್ತತಿ? ಸದಸ್ಯರ ಇಲ್ಲೈತಲ್ಲ, ಸದಸ್ಯರ ವೇತನ ಮತ್ತು ಭತ್ಯೆ ಇದ್ರ ಬಗ್ಗೆ ಹೇಳ್ತತಿ. ಆರ್ಟಿಕಲ್ 107 ಏನು ಹೇಳ್ತತಿ? ಮಸೂದೆ ಅಥವಾ ವಿಧೇಯಕಗಳಂತ ಏನು ಹೇಳ್ತಾರಲ್ಲ, ಮಸೂದೆ ಮಂಡನೆಗೆ ಮತ್ತು ಅಂಗೀಕಾರಕ್ಕೆ, ಅಂದ್ರೆ ಅದನ್ನ ಅಂಗೀಕರಿಸ್ಬೇಕಲ್ಲ, ಅದಕ್ಕೆ ಸಂಬಂಧಿಸಿದ ಉಪಬಂಧಗಳು ಅಂತ ಕರೀತಾರೆ. ಅಂದ್ರೆ ಅದರ ರಿಲೇಟೆಡ್ ಸಂಬಂಧಿಸಿದ ಉಪಬಂಧ. ಇನ್ನು 108 ಆರ್ಟಿಕಲ್ ಏನು ಹೇಳ್ತತಿ? ಕೆಲವು ಸಂದರ್ಭಗಳಲ್ಲಿ ಅಂದ್ರೆ ಜಂಟಿ ಸಭೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಅಥವಾ ಜಂಟಿ ಉಪವೇಶನ ಅಂತ ನೆನ್ಪಿಟ್ಕೊಂಡ್ರು ಸಾಕು. ರಾಷ್ಟ್ರಪತಿಯವರು ಆರ್ಟಿಕಲ್ 108 ಅಂಡರ್ ಏನು ಮಾಡ್ತಾರೆ? ಜಂಟಿ ಸಭೆಯನ್ನು ಕರೀತಾರೆ. ಇದನ್ನಿಷ್ಟು ನೆನ್ಪಿಟ್ಕೊಡ್ರಿ, ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್, ಧನ ವಿಧೇಯಕಗಳಿಗೆ ವಿಶೇಷ ಪ್ರಕ್ರಿಯೆ, ಅದಕ್ಕೆ ಸಂಬಂಧಿಸಿದಂಗೆ ಏನು ಮಾಡೋದು? ವಿಶೇಷ ಪ್ರಕ್ರಿಯೆಯನ್ನು ಮಾಡೋದು. ಆರ್ಟಿಕಲ್ 110 ಏನು? ಧನ ವಿಧೇಯಕಗಳು ಅಂತಂದ್ರೆ ಏನು ಅದರ ಬಗ್ಗೆ ಹೇಳ್ತಾರೆ. ಧನ ವಿಧೇಯಕಗಳು ಅಂದ್ರೆ ಪರಿಭಾಷೆ ಅಂತ ಕರಿಬೋದು, ಅಥವಾ ಅದನ್ನ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಸೊ ಆರ್ಟಿಕಲ್ 111 ಧನ ವಿಧೇಯಕಗಳಿಗೆ ಧನ ವಿಧೇಯಕಲ್ಲ, ಬರೀ ವಿಧೇಯಕಗಳಿಗೆ ಅನುಮತಿಯನ್ನು ನೀಡೋದು. ಇಲ್ಲಿ ಬಂತು ನೋಡ್ರಿ, ಇದೇನು ಬಜೆಟ್ ಅಂತಂದು ಇಟ್ಟುವ್ರಿ, ಅಥವಾ ವಾರ್ಷಿಕ ಅಂದಾಜು ಹಣಕಾಸು ವಿವರ ಪತ್ರ ಅಥವಾ ಮುಂಗಡ ಪತ್ರ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಇನ್ನು ಆರ್ಟಿಕಲ್ 113 ಏನು ಹೇಳ್ತತಿ? ಅಂದಾಜುಗಳ ಬಗ್ಗೆ ಸಂಸತ್ತಿನಲ್ಲಿ ಪ್ರಕ್ರಿಯೆ ಬಗ್ಗೆ ಬಜೆಟಿಂದ ಹೇಳಕತ್ತಾರ, ಇದರಲ್ಲಿ ಪ್ರಕ್ರಿಯೆ ಬಗ್ಗೆ ಹೇಳ್ತತಿ. 114ನೇ ವಿಧಿ ಏನು ಹೇಳ್ತತಿ? ಧನ ವಿನಿಯೋಗ ವಿಧೇಯಕದ ಬಗ್ಗೆ ಮಾತಾಡ್ತತಿ. 115ನೇ ವಿಧಿ ಏನು ಹೇಳ್ತತಿ? ಪೂರಕ ಮತ್ತು ಹೆಚ್ಚುವರಿ ಅನುದಾನ. ಪೂರಕ ಮತ್ತು ಹೆಚ್ಚುವರಿ ಅನುದಾನ. 116ನೇ ವಿಧಿ ಏನು ಹೇಳ್ತತಿ? ಈಗ ಆ ಅನುದಾನ ಏನು ಮಾಡ್ಬೇಕಂದ ಅದಕ್ಕೆ ಇವ್ರು ಮತ್ತೆ ಓಟ್ ಹಾಕ್ತಾರೆ. ಸೊ ಅನುದಾನದ ಮೇಲಿನ ಮತದಾನ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಇದು ಹೇಳ್ತತಿ. 117ನೇ ವಿಧಿ ಏನು ಹೇಳ್ತತಿ? ಹಣಕಾಸು ವಿಧೇಯಕಗಳಿಗೆ ಸಂಬಂಧಿಸಿದಂತೆ ವಿಶೇಷ ಉಪಬಂಧ ವಿಶೇಷ ಉಪಬಂಧಗಳನ್ನು 117ನೇ ವಿಧಿಯೊಳಗೆ ಕೊಟ್ಟಾರ. ಇನ್ನು 118 ವಿಧಿಯಿಂದ ಏನು? ಪ್ರಕ್ರಿಯಾ ನಿಯಮಗಳು ಚಲೋ ಹಾಕವು. ಪ್ರಕ್ರಿಯಾ ನಿಯಮಗಳು. 119ನೇ ವಿಧಿ ಏನು ಹೇಳ್ತತಿ? ಸಂಸತ್ತಿನಲ್ಲಿ ಹಣಕಾಸು ವ್ಯವಹಾರಕ್ಕೆ, ಯಾವುದಕ್ಕೆ? ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಯನ್ನು ಕಾನೂನಿನ ಮೂಲಕ, ಯಾವುದ್ರ ಮೂಲಕ? ಕಾನೂನಿನ ಮೂಲಕ ವಿನಿಮಯ ಮಾಡಿಕೊಳ್ಳುವುದು ಅಥವಾ ವಿನಿಮಯಗೊಳಿಸುವುದು. ಇನ್ನು ಆರ್ಟಿಕಲ್ 120 ಏನು ಹೇಳ್ತತಿ? ಸಂಸತ್ತಿನ ಭಾಷೆ ಅಂದ್ರೆ ಸಂಸತ್ತಿನಲ್ಲಿ ಯೂಸ್ ಮಾಡಬೇಕಾದಂಥ ಭಾಷೆ ಯಾವುದು? 121 ಏನು ಹೇಳ್ತತಿ? ಸಂಸತ್ತಿನಲ್ಲಿ ಚರ್ಚೆಯ ಮೇಲೆ ನಿರ್ಬಂಧ. ನೆಕ್ಸ್ಟ್ 122 ಏನು ಹೇಳ್ತತಿ? ಕೋರ್ಟು ಸಂಸತ್ತಿನ ವ್ಯವಹಾರಗಳ ಬಗ್ಗೆ, ಯಾವುದರ ಬಗ್ಗೆ? ವ್ಯವಹಾರಗಳ ಬಗ್ಗೆ ವಿಚಾರಣೆಯನ್ನು
ನಡೆಸದಿರುವುದು. ಆ್ಯಸ್ ಯೂಶುವಲ್ ಆರ್ಟಿಕಲ್ 123 ಏನು ಹೇಳ್ತತಿ? ಸಂಸತ್ತಿನಲ್ಲಿ ವಿರಾಮ ಕಾಲದಲ್ಲಿ ಅಧ್ಯಾದೇಶಗಳನ್ನು ಹೊರಡಿಸಲು ರಾಷ್ಟ್ರಪತಿಯ ಅಧಿಕಾರ. ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ನಾವೇನು ಹೇಳ್ಬೋದು, ಇದನ್ನ ಸುಗ್ರೀವಾಜ್ಞೆ ಅಂತ ನೆನಪಿಟ್ಕೊಳ್ಳೋದು ಭಾಳ ಬೆಸ್ಟು. ನೋಡಿದ್ರೆ ಬರೀ 79ರಿಂದ 123ನೇ ವಿಧಿಯ ಬಗ್ಗೆ ಹೇಳ್ಕೊಂತ ಹೊಂಟ್ರೆ ಎಷ್ಟಾಯ್ತು ಟೈಮು? ಹೆಚ್ಚು ಕಡಿಮೆ 15ರಿಂದ 20 ನಿಮಿಷ ಬೇಕಾಯ್ತು, ಹೌದಾ? ಸೊ ಹಾಗಾಗಿ ಇವತ್ತಿಗೆ ಬರೀ ಇವು ಎಲ್ಲೆಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದು ನೆನ್ಪಿಟ್ಕೋರಿ. ಈಗ ಜಂಟಿ ಉಪವೇಶನ ಎಲ್ಲಿ ಬರ್ತತಿ, ರಾಷ್ಟ್ರಪತಿಗಳು ಯಾವಾಗ ಮಾತಾಡ್ತಾರ, ಅದು ಅವನ್ನೆಲ್ಲ ಏನು ಮಾಡ್ತೀರಿ ನೀವು ಒಂದು ಬಿಟ್ಟು 2 ಸಲ ಲಕ್ಷಗೊಟ್ಟು ಕೇಳಿ ಇಟ್ಕೊಂಡ್ರೆ ನಿಮಗೂ ಬೆಸ್ಟ್ ಆಕತಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕ್ಲಾಸ್ ಇಷ್ಟಕ್ಕೆ ಸಾಕ್ರಿ. ಇದಕ್ಕಿಂತ ಹೆಚ್ಚಿನ ಬೇಡ. ನಾಳೆ ಪಾರ್ಟ್ 2 ಒಳಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಅದು ಮ್ಯಾಕ್ಸಿಮಮ್ 15ರಿಂದ 20 ನಿಮಿಷ ಅಷ್ಟೇ. ಅದ್ರ ಮೇಲೆ ಆತಂದ್ರೆ ಅದನ್ನೂ ಅಲ್ಲಿಗೆ ಸ್ಪ್ಲಿಟ್ ಮಾಡಿ ನೆಕ್ಸ್ಟ್ ಮಾಡೋಣ. ಯಾಕಂದ್ರೆ ಹೆವಿಯಾಗಿ ಕೊಟ್ಟರು ನಿಮಗೂ ತಿಳ್ಕೊಳಕ್ಕೆ ಬೇಸರ ಆಕತಿ. ಹಿಂಗೆ ಸ್ವಲ್ಪ ಕೊಡೋಕೆ ಟ್ರೈ ಮಾಡ್ತಾನೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನು ಅಂತಾರೆ ಅದನ್ನೊಂದು ಚೂರು ಮಾಡಿ ಹೊಸದೊಂದು ಗಂಟೆ ಕಟ್ಟಿವ್ರಿ ಯೂಟ್ಯೂಬ್ನಾಗ. ಒಂದು ಸ್ವಲ್ಪ ಅದಕ್ಕೆ ಗಂಟೆ ಹೊಡೆದ್ರಂದ್ರೆ ನೆಕ್ಸ್ಟ್ ಟೈಮ್ ನಾವು ಏನು ವಿಡಿಯೋ ಮಾಡಿ ಹಾಕಿದ್ವು ಸೀದಾ ಏನಕ್ಕವು ನಿಮ್ಮ ಫೋನಿಗೆ ಬರ್ತಾವೆ ಅಂತ ಹೇಳ್ತಾ, ಮತ್ತು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲಿಯೋಕೆ ಇಷ್ಟ ಐತಿ, ಯಾರು ಕಾನ್ಸ್ಟಿಟ್ಯೂಷನ್ ಕಲಿಬೇಕು ಅಂತಂದ್ರೆ ದಯವಿಟ್ಟು ಅವ್ರಿಗೆ ಏನು ಮಾಡ್ತೀರಿ, ನಮ್ಮ ಪಾಠಶಾಲಾ ಅಕಾಡೆಮಿ ಏನೈತಲ್ಲ ಇದನ್ನ ಕ್ಲಾಸನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಅವರಿಗೆ ಶೇರ್ ಮಾಡಿರಿ ಅಂತ ಹೇಳ್ಕೊಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ದತ್ತಗುರು ನಮಸ್ಕಾರ.